ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ದಿನಾಂಕ 16/1/2026ರಂದು ಕಟ್ಟಡ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ವಿತರಿಸುವ ಉದ್ದೇಶದಿಂದ ಸುರಪುರ ಸರ್ಕಲ್ ಹಾಗೂ ಸುರಪುರ ಕಾರ್ಮಿಕ ನಿರೀಕ್ಷಕರಾದ ಶಿವರಾಜ್ ಜಮಾದಾರ್ ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಪೆಂಟರ್ ಸೇಫ್ಟಿ ಕಿಟ್ಗಳನ್ನು ವಿತರಿಸಿದರು. ಆದರೆ ಕಿಟ್ ಬ್ಯಾಗ್ ಅನ್ನು ತೆಗೆದುಕೊಂಡು ಕಾರ್ಮಿಕರು ನೋಡಿದಾಗ ಈ ವಸ್ತುಗಳು ಲೋ ಕ್ವಾಲಿಟಿಯಾಗಿದ್ದು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ ಎಂದು ನೆಲದ ಮೇಲೆ ಚೆಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಚಂದ್ರಶೇಖರ್ ಎಲಿಗಾರರು ಮಾತನಾಡಿ, ಕಟ್ಟಡ ಕಾರ್ಮಿಕರು ಬಡವರಾಗಿದ್ದು ಇಂಥವರಿಗೆ ಸರ್ಕಾರ ಒಳ್ಳೆಯ ವಸ್ತುಗಳನ್ನು ನೀಡಬೇಕಿತ್ತು. ಆದರೆ ಸರ್ಕಾರ ಕಾರ್ಮಿಕರ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಕಟ್ಟಡ ಕಾರ್ಮಿಕರ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಬೆಂಗಳೂರು ಇದರ ತಾಲೂಕಾಧ್ಯಕ್ಷರಾದ ದೇವೇಂದ್ರಪ್ಪ ಎಂ ವಿಶ್ವಕರ್ಮ ತಳಗರವೇರ ಅವರು ಮುಂದಿನ ದಿನಮಾನಗಳಲ್ಲಿ ಕಾರ್ಮಿಕರಿಗೆ ಒಳ್ಳೆಯ ಕಿಟ್ಗಳನ್ನು ಸರ್ಕಾರ ವಿತರಿಸಬೇಕು, ಇಲ್ಲದಿದ್ದರೆ ಸಂಘಟನೆಗಳು ಕಾರ್ಮಿಕರು ಒಗ್ಗೂಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಮಧ್ಯೆ ಮಾತನಾಡಿದ ತಾಲೂಕಾ ಕಾರ್ಮಿಕರ ನಿರೀಕ್ಷಕರಾದ ಶಿವರಾಜ್ ಜಮಾದಾರ್ ಅವರು, ಸರ್ಕಾರ ಕೊಟ್ಟಿರುವ ಸೇಫ್ಟಿ ಕಿಟ್ಗಳನ್ನು ನಾವು ನಿಮಗೆ ಕೊಡುತ್ತಿದ್ದೇವೆ. ನೀವು ಈ ಸೇಫ್ಟಿ ಕಿಟ್ಗಳು ಸರಿ ಇಲ್ಲ ಎಂದು ಹೇಳುವುದಾದರೆ ನಾವು ಪತ್ರದ ಮುಖಾಂತರ ಮೇಲಾಧಿಕಾರಿಗಳಿಗೆ ತಿಳಿಸಿ ವಾಪಸ್ ಕಳುಹಿಸುತ್ತೇವೆ ಮತ್ತು ಉತ್ತಮ ರೀತಿಯ ಸೇಫ್ಟಿ ಕಿಟ್ಗಳನ್ನು ಕಳಿಸಿಕೊಡಿ ಎಂದು ಹೇಳುತ್ತೇವೆ ಎಂದು ಹೇಳಿ ಬಂದಂತ ಎಲ್ಲ ಕಟ್ಟಡ ಕಾರ್ಮಿಕರನ್ನ ಸಮಾಧಾನಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸುರಪುರ ಹಾಗೂ ಹುಣಸಗಿ ತಾಲೂಕಿನ ಕಟ್ಟಡ ಕಾರ್ಮಿಕರಾದ ಸಂಗಮೇಶ್ ಕೋಡೇಕಲ್, ದೇವೇಂದ್ರ ಅಮಲಿಹಾಳ್, ಮೌನೇಶ್ ಹೆಬ್ಬಾಳ್, ಆನಂದ್ ಕಲ್ಲದೇವನಹಳ್ಳಿ, ಪ್ರಕಾಶ್ ವಜ್ಜಲ್, ಉಮೇಶ್ ಹಣಸಗಿ, ಮೌನೇಶ್ ಮಾರಲಬಾವಿ, ಮಲ್ಲಿಕಾರ್ಜುನ್ ಕೋನಾಳ್, ಬಸವರಾಜ್ ದ್ಯಾಮನಾಳ್ ಇನ್ನು ಅನೇಕ ಸುತ್ತಮುತ್ತಲ ಹಳ್ಳಿಯ ಕಾರ್ಮಿಕರು ಹಾಜರಿದ್ದರು. ದೇವೇಂದ್ರ ವಿಶ್ವಕರ್ಮ ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ವೀಕ್ಷಕರೇ, ನಾವೀಗ ಯಾದಗಿರಿ ಜಿಲ್ಲೆಯ ಒಂದು ಸುರಪುರ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಒಂದು ಆಫೀಸ್ನಲ್ಲಿ ಇದ್ದೇವೆ. ಈ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಸೇಫ್ಟಿ ಕಿಟ್ ಅಂತ ಸರ್ಕಾರ ಒಂದು ವಿತರಣೆ ಮಾಡಿದೆ. ಆ ಸೇಫ್ಟಿ ಕಿಟ್ ಕಾರ್ಪೆಂಟರ್ ಸೇಫ್ಟಿ ಕಿಟ್ ಅಂತ ಕೊಟ್ಟಿದ್ದಾರೆ. ಅವು ಎಷ್ಟು ಮಟ್ಟಿಗೆ ಸೇಫ್ಟಿ ಇದಾವೆ ಅಂತೇಳಿ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಮಿಕರಿಗೆ ಕೇಳೋಣ ಬನ್ನಿ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಕಾಳಪ್ಪ ಗಂಗಾಧರ ಬಡಿಗೇರ್ ಅಂತ ಹೊಲಸೆಟ್ಟಿ ಆಳು. ಸರ್, ನಮಗೆ ಕಿಟ್ ಅಂತ ಹೇಳಿ ಫೋನ್ ಮಾಡಿದ್ರು ಸರ್. ಕಾರ್ಪೆಂಟರ್ ಕಿಟ್ ಅಂತ ಹೇಳಿದ್ರು ಸರ್. ಸೇಫ್ಟಿ ಕಿಟ್ ಅಂತ ಏನೇ ಹೇಳಿದ್ರು ಸರ್. ಇದು ನಮ್ಗೆ ಈ ತರ ಇದೆ ಸರ್. ಇದು ಸೇಫ್ಟಿ ಸರ್. ಇದು ಕಾರ್ಪೆಂಟರ್ ಸೇಫ್ಟಿ ಕಿಟ್ ಅಂತ ಹೇಳ್ತೀವಿ ಸರ್. ಇದು ಕಿಟ್ ಅಂತ ಇದು ತಲೆ ಮೇಲೆ ಹಾಕೊಳ್ಳೋದನ್ನ ಕ್ಯಾಪ್ ಅಂತ ಹೇಳ್ಕೊಟ್ಟಿರ್ತಾರೆ. ಇದು ಫೈದೆ ಇಲ್ಲ ಸರ್. ಇದ್ರಲ್ಲಿ ಇದು ಶೆಲ್ಟರ್ ಅಂತ ಏನಂದ್ರೆ ಮನುಷ್ಯರ ಸೊಳ್ಳೆ ಪರ ತರ ಇದೆ ಸರ್. ಇದು ಇದ್ರಲ್ಲಿ ಏನು ಫೈದೆ ಇಲ್ಲ ಸರ್. ಇದು ನೋಡಿ ಸರ್. ಕಾರ್ಪೆಂಟರ್ ಸೇಫ್ಟಿ ಅಂದ್ಮೇಲೆ ಸರ್, ಕಾರ್ಪೆಂಟ್ರಿಗೆ ಯಾವುದೇ ತರವಾಗಲಿ ಕಾರ್ಪೊರೇಟ್ ಸೇಫ್ಟಿ ಅಂತ ಆಗಲ್ಲ. ಅವ್ರು ಮಾಡುವಾಗ ಅವ್ರು ಕೆಲಸ ಮಾಡುವಾಗ ಯಾವ ಟೈಪ್ ದೇಹಕ್ಕೆ ಸೇಫ್ಟಿ ಬೇಕನ್ನೋದು ಮುಖ್ಯ ಇರುತ್ತೆ, ಬಹಳ ಮುಖ್ಯ. ಈಗ ಮೊದಲೇ ಕಾರ್ಪೊರೇಟ್ ಸೇಫ್ಟಿ ಕಿಟ್, ಈಗ ಬಂದ್ ಕೇಳಿದಾಗ ಕಾರ್ಪೊರೇಟ್ ಸೇಫ್ಟಿ ಕಿಟ್ ಅಂತ ಹೇಳಿದ್ರು. ಇದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಕಾರ್ಪೊರೇಟ್ ಸೇಫ್ಟಿ ಕಿಟ್ ಅಂದ್ರೆ ಯಾವ ಟೈಪ್ ಇರ್ತವೆ? ಕಾರ್ಪೊರೇಟ್ ಸೇಫ್ಟಿ ಕಿಟ್ ಈ ಟೈಪ್ ನ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರವರೇ, ದಯವಿಟ್ಟು ನೀವು ಒಬ್ಬ ಒಳ್ಳೆ ಸಚಿವರು ತೋಡಿರುವಂತ ಟೆಂಡರ್ ತೋಡಿರುವಂತ ವ್ಯಕ್ತಿಗಳಿಗೆ ಕಾರ್ಮಿಕ ಸೇಫ್ಟಿ ಕಿಟ್ ಅಂತ ಕೊಡ್ತಾರ. 5,000 ರೂಪಾಯಿಗಳು ಬಿಲ್ ಹಾಕ್ತಾರ. ಆ ಬಿಲ್ಗೆ ತಕ್ಕಂತ ಕಾರ್ಮಿಕರಿಗೆ ಸಿಗುವಂತ ವಸ್ತುಗಳು ಸಿಗಬೇಕು ಬಿಟ್ಟು ಅದನ್ನು ಬಿಟ್ಟು ಸೇಫ್ಟಿ ಕಿಟ್ ಅಂತ ನೋಡಿ ಸ್ವಾಮಿ. ಆಗತ್ತೆ ಸ್ವಲ್ಪ ಮೈ ಮೇಲೆ ಏನೋ ಬಿದ್ರೆ ನಾನು ಹಂಗೇನೋ ಸ್ವಲ್ಪ ದಪ್ಪ ಇದೆ, ಹಂಗಿಕ್ಕಿನ ಕಿಳುವಾಗಿದೆ. ಮತ್ತೆ ಇದು ಹೆಲ್ಮೆಟ್ ಅಂತೆ ಸೇಫ್ಟಿ ಕಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಮ ಸೇಫ್ಟಿ ಬಗ್ಗೆ ನೀವೇ ತಿಳಿಸ್ಕೊಡಿ. ಬೇರೆ ಆಗುತ್ತೆ. ನಿಮ್ಮ ಸೇಫ್ಟಿ ಬಗ್ಗೆ ನೀವೇ ತಿಳಿಸ್ಕೊಡಿ. ಯಾವ ತರ ಮಾಡ್ಬೇಕಂಬೋದು ಸ್ವಲ್ಪ ವಿಚಾರ ಮಾಡ್ಬೇಕು ಸಂತೋಷ್ ಮಾಡೋರು. ಯಾಕಂದ್ರೆ ಸೀದಾ ಅವ್ರಿಗೆ ಹೋಗ್ಬೇಕು. ನಾವು ಏನ್ ಮಾತಾಡಕ್ಕೆ ಇಲ್ಲಿ ಕಾರ್ಮಿಕರಿಗೆ ಏನು ರಕ್ಷಣೆ ಇಲ್ಲ. ಸುಮ್ಮನೆ ಲಾಡವ್ರು ಏನ್ ಮಾಡಕೈತಾರ, ನಾವು ಕಿಟ್ ಕೊಟ್ಟಿವಿ ಅಂತ ಹೇಳಕೈತಾರ. ಇದರಲ್ಲಿ ತಾವು ಗಮನಿಸ್ಬೇಕು ಲಾಡ್ ಸಾವಿರ
ಕಾರ್ಮಿಕರ ಸಚಿವರಾಗಲಿ ಮತ್ತು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳಾಗಲಿ ಇಂಥ ಸೇಫ್ಟಿ ಕಿಟ್ ಬದಲಾಗಿ ಶೈಕ್ಷಣಿಕ ಸಹಾಯಧನ, ಮದುವೆ ಸಹಾಯಧನ, ಅವ್ರ ಮಕ್ಕಳಿಗೆ ಆಗುವಂತ ಸಹಾಯಧನಗಳನ್ನ ಹೆಚ್ಚಿಗೆ ಮಾಡ್ರಿ. ಅದನ್ನ ಬಿಟ್ಟು ಇದು ಅಂತೇಳಿ ಕಟ್ ಮಾಡ್ಕೊಂತ ಹೋಗಿ ಸುಮ್ಮನೆ ಸೇಫ್ಟಿ ಕಿಟ್ ಅಂತ ಹೇಳ್ಕೊಂಡು ಟೆಂಡರ್ ಸಾವಿರಾರು ಕೋಟಿ ಗಂಟೆ ಟೆಂಡರ್ ಕೊಡ್ತಾರ. ಇದು ಒಂದು ಸೇಫ್ಟಿ ಕಿಟ್ ಮಾಡಕ್ಕೆ ಬಿಲ್ ಮಿನಿಮಮ್ ಅಂದ್ರೆ 3 ಅಥವಾ 4 ಸಾವಿರ ರೂಪಾಯಿ ಇರ್ತಾರ. ಈಗ ಸ್ವಾಮಿ ಒಂದ್ 200 ರೂಪಾಯಿ ಸಾಮಾನ್ ಇಲ್ಲ ಇಲ್ಲಿ ಕೊಟ್ಟುವಂತ ಸಾಮಾನುಗಳು ಮಂಚರ್ದಾನೆ ಆಗ್ಯಾದ್ರಿ ಇದು. ಕೊಟ್ಟಾರ್ರಿ. ಏನ್ ಇದು ಕೂಸಿಗೆ ಹಾಕಂತ ಕೂಸಿಗೆ ಹಾಕ್ತಾರಲ್ಲ ಆ ತರ ಕುಂಚಿಗೆ ಕೂಸಿಗೆ ಹಾಕಂತಾರಲ್ಲ ಕುಂಚಿಗೆ ಸೇಫ್ಟಿ ಕಿಟ್ ಅಂತ ಕಾರ್ಮಿಕ ಸೇಫ್ಟಿ ಕಿಟ್ ಅಂತಂದ್ರೆ ಮಿಷಿನ್ ಮಾಡುವಾಗ ಅವ್ರ ಕೈ ಕೊಯ್ಬಾರ್ದು ಇರ್ತದೆ. ಇದು ಆಕ್ಚುಲಿ ಸೇಫ್ಟಿ ಕಿಟ್ ನಿಮ್ ಮುಂದೆ ಲೈವ್ ಆಗಿ ತೋರಿಸಿದ್ದೀನಿ. ದಯವಿಟ್ಟು ಮಾಧ್ಯಮದವ್ರು ನೀವು ದಯವಿಟ್ಟು ಇದು ಪ್ರಸಾರ ಮಾಡಬೇಕು. ಸೇಫ್ಟಿ ಕಿಟ್ ನೋಡಿ ಸರ್, ಇದು ಇದೊಂದು ಗೆಸ್ಟ್ ಸಾಮಾನ್ಯ ಜೋಗಿಗೆ ಹಾಕ್ತಾರಲ್ಲ ಹುಡುಗರು ಇದು ಮಾಡ್ತಾವಲ್ಲ ಅಂತದ್ದು ಜೋಗಿಗೆ ಹಾಕಂತ. ಜೋಗಿಯರ್ ಬೇಕಾದ್ರೆ ನೋಡ್ರಿ, ಜೋಗಿಯಾಗ ಇಲ್ಲಿ ಏನಾದ್ರೂ ಇತ್ತಪ್ಪ ಅಂದ್ರೆ ನೋಡ್ರಾಗ ಜೋಗಿಯರ್ ಸಾಮಾನ್ಯ ಹೌದಿಲ್ಲ, ಜೋಗಿಯರ್ ಸಾಮಾನ್ಯ ತಗೊಂಡ್ಬಂದು ಇಲ್ಲಿ ಕಾರ್ಮಿಕರ ಆಫೀಸ್ ನಲ್ಲಿ ಮಾಡ್ತಾ ಇದ್ದಾರೆ. ಇದು ಯಾವ ಲೆಕ್ಕ? ಇದರ ಸ್ವಲ್ಪ ವಿಚಾರ ಈ ಕಿಟ್ಟಿನ ಬೆಲೆ ಈ ಕಿಟ್ಟಿನ ಬೆಲೆ ಮಿನಿಮಮ್ ಗೌರ್ಮೆಂಟ್ ಹಾಕಿರೋ ಫೀಸ್ ಅಥವಾ 4 ಲಕ್ಷ 5 ಸಾವಿರ ರೂಪಾಯಿ ಬಿಲ್ ಹಾಕ್ತಾರೆ. ಇಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಏನು ಅನಿಸ್ತದೆ, 300 ರೂಪಾಯಿ ಅಥವಾ 350 ರೂಪಾಯಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾನು ಎಷ್ಟೊತ್ತಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನಾವು ಕಾರ್ಮಿಕರು ಏನು ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಕಾರ್ಮಿಕರು ಏನು ಅಷ್ಟು ದಡ್ಡಲ್ಲ ಸ್ವಾಮಿ. ದಯವಿಟ್ಟು ಕೊಡುವಂತ ಕಿಟ್ಗಳನ್ನು ಸರಿಯಾಗಿ ಕೊಡ್ರಿ. ಇಲ್ಲದಿದ್ರೆ ಮುಂದಿನ ದಿನಮಾನಗಳಲ್ಲಿ ಈ ನೆರವು ಸಂಸ್ಥೆ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಅನ್ನುವ ಮುಖಾಂತರ ಗಂಟೆ ಕೆಲಸ ಮಾಡೋದಂತ ಸಂದೇಶ ಕಳಿಸ್ತಿದ್ದೀವಿ. ವೀಕ್ಷಕರೇ, 20-30 ಕಿಲೋಮೀಟರ್ಲಿಂದ ಬಂದಿದ್ದಾರೆ, 50 ಕಿಲೋಮೀಟರ್ಲಿಂದ ಬಂದಿದ್ದಾರೆ. ಕೊಡೇಕಲ್ಲು, ನಾರಾಯಣಪುರ, ಕೆಂಬಾವಿ, ಇಲ್ಲಿ ಕೆಂಬಾವಿಲಿಂದ ಬಂದಿದ್ದಾರೆ. ಕೆಂಬಾವಿಲಿಂದ ಮಾತಾಡ್ರಿ ಸರ್. ಬರ್ರಿ ಬರ್ರಿ ಸರ. ನೋಡ್ರಿ, ಯಾರು ಸಾಗರ ಹೆಸರೇನ್ರಿ ಅವ್ರ ಹೆಸರು? ಸಂತೋಷ್ ಲಾಡ್ ಸರ್ ಅವ್ರೆ. ಕಾರ್ಮಿಕರ ವತಿಯಿಂದ ಕಿಟ್ ಇದು ಹುಡುಗರಿಗೆ ಸ್ಕಾಲರ್ಶಿಪ್ ಬರ್ತಂತೇಳಿ ಇದುವರೆಗೆ ನಮ್ಮ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಬಂದಿಲ್ಲ. ನಾನು ನೋಡ್ತಾ ಇದ್ದೀನಿ, ಸುಮಾರು 7-8 ವರ್ಷ ಆಯ್ತು. ಒಂದು ಸ್ಕಾಲರ್ಶಿಪ್ ನಮ್ಮ ಅಕೌಂಟಿಗೆ ಒಂದು ಬಿದ್ದಿಲ್ಲ, 1 ರೂಪಾಯಿನೂ ಬಿದ್ದಿಲ್ಲ. ಇದೇ ತರ ಕೊಡೋ ಅರ್ಜಿ ಮಾತ್ರ ಅಲ್ಲಿ ಆನ್ಲೈನ್ ರೊಕ್ಕ ಕಟ್ಟಿ ಬರ್ತೀವಿ ನಾವು. ಇದುವರೆಗೆ ಒಂದು ರೂಪಾಯಿನೇ ಬಂದಿಲ್ಲ ನಮ್ಮ ಅಕೌಂಟಿಗೆ. ಇಂಥ ಕೊಟ್ರೆ ನೀವು ಒಳ್ಳೆ ರೀತಿಯಿಂದ ಕೊಟ್ರೆ ನಾವು ಸ್ವೀಕಾರ ಮಾಡ್ತೀವಿ. ಇಂಥ ಕೊಟ್ರೆ ಕಸದ ಪುಟ್ಟಿಗೆ ಹಾಕುವಂತ ಸಾಮಾನುಗಳು ಕೊಟ್ಟಿದ್ದೀರಾ ಸರ್. ಇದ್ರ ಬಗ್ಗೆ ಈ ಒಂದು ಕಿಟ್ನ ಒಂದು ಸರ್ಕಾರದ ಒಂದು ಬೇಜವಾಬ್ದಾರಿ ಈ ತರ ಒಂದು ಉಪಯೋಗ ಇರಲಾದಂತ ಕಿಟ್ಗಳನ್ನು ಕೊಟ್ಟಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಒಂದು ಬಂದು ಮಾಧ್ಯಮಕ್ಕೆ ತಮ್ಮ ಅಭಿಪ್ರಾಯ ಏನಂತ ತಿಳಿಸ್ಬೇಕಂತೇಳಿ. ಯಾಕಂತಂದ್ರೆ ಇಲ್ಲಿ ಹಲವಾರು ಕಟ್ಟಡ ಕಾರ್ಮಿಕರು ಹಾಗೂ ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘಟನೆಗಳು ಪಾಲ್ಗೊಂಡಿದ್ದಾವೆ. ಅವರ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರಿಗೆ ಈ ಒಂದು ಕಿಟ್ ಉಪಯೋಗ ಆಗಬೇಕು, ಅಂತ ಒಂದು ಕಿಟ್ ಒಂದು ಉಪಯೋಗ ಇರಲಾರಂತ ಕಿಟ್ ಅನ್ನು ಕೊಟ್ಟಿದ್ದಾರೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ನೆರವು ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ತಮ್ಮ ಹೆಸರು ಚಂದ್ರು ಎಲಿಗಾರ್ ಅವರು ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಮಾಹಿತಿ ಕೇಳೋಣ ಬನ್ನಿ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುರ್ಪುರ್ ದೇವೇಂದ್ರಪ್ಪ ಎಂ ವಿಶ್ವಕರ್ಮ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದೆರಡು ಮಾತು ಹೇಳ್ತಾರೆ. ಕಟ್ಟಡ ಕಾರ್ಮಿಕ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಸುರ್ಪುರ್ ತಾಲೂಕು ಅಧ್ಯಕ್ಷರಾಗಿ ನಾವು ಮಾತನಾಡ್ತಾ ಇದ್ದೇವೆ. ಸರ್ ಒಂದೆರಡು ಮಾತಾಡಬೇಕಂದ್ರೆ ನಮ್ಮಲ್ಲಿ ಕೇಳ್ತೀವಿ. ಯಾವುದೇ ಸಾಮಾನು ಕೊಡ್ಲಿ, ಬಡಿಗರಿಗೆ ಏನೇ ಕೊಡಲಿ, ಅವ್ರ ಜನ ಅನುಕೂಲ ಆಗಂತ ಕೊಡ್ರಿ. ಇಂಥವೆಲ್ಲ ಸರ್ಕಾರಕ್ಕಿನ ಹಾಳು ಮಾಡೋದಕ್ಕಿನ, ಈ ತರ ದುಡ್ಡು ಹಾಳು ಮಾಡೋದಕ್ಕಿನ ಮಾರೋರಿಗೆ ಲಾಭ ಅದ. ಇದು ತಗೊಂಡವ್ರಿಗೆ ಏನೂ ಲಾಭ ಇಲ್ಲ. ಒಯ್ದು ಮೂಲೆ ಹೋದಂತ ವಸ್ತುಗಳು ದಯಮಾಡಿ ಕೊಡ್ರಿ, ಒಳ್ಳೆ ಕೆಲಸಗಳು ಮಾಡ್ರಿ, ಬಾಳೆತನ ಅದು ಕೊಡ್ರಿ. ಇವೆಲ್ಲ ಪೆಂಡಿಂಗ್ ಹೋಗಿ ಇಟ್ಕೊಂಡು ಶೈಕ್ಷಣಿಕ ಸಹಾಯಧನ ಈ ಹಿಂದೆ 5,000 ಅಥವಾ 7,000 ರೂಪಾಯಿ ಇತ್ತು. ಈಗ ಎಷ್ಟು ಬಂದಿದೆ? 700 ಅಥವಾ 800 ರೂಪಾಯಿ ಬಂದಿದೆ. ಈ ಒಂದು ಕಟ್ಟಡ ಕಾರ್ಮಿಕರ ಒಂದು
ಕಾರ್ಪೆಂಟರ್ ಒಂದು ಕಿಟ್ ಅನ್ನ ಸರ್ಕಾರ ವಿತರಣೆ ಮಾಡಿದೆ. ಆ ಕಿಟ್ ಉಪಯೋಗ ಇರಲಾರಂತ ಒಂದು ಕಿಟ್ ಅಂತೇಳಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ವಿವಿಧ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. ಈ ಒಂದು ಕಿಟ್ ಒಂದು ದುರುಪಯೋಗ ಇದೆ ಮತ್ತು ಈ ಉಪಯೋಗ ಇರಲಾರಂತ ಒಂದು ಕಿಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಶಿವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ ಸರ್. ಎಲ್ಲರಿಗೂ ಮೊದಲಾಗಿ ನಮಸ್ಕಾರ. ನೀವು ಮೇಲಧಿಕಾರಿಗಳು ಅಂದ್ರೆ ನಮ್ಮ ಮಂಡಳಿ ನೇಮ ಕಳಿಸ್ಯಾರ ಅವೆಲ್ಲ ಕೊಳ್ಳಗತ್ತೀನಿ. ನೀವು ಬೇಡ ಅಂತ ನಿರಾಕರಿಸಿದ್ರೆ ಅದನ್ನ ನಾನು ಹೊಳ್ಳಿ ಬೋರ್ಡಿಗಾನು ಬರೆದು ಕಳಿಸ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀವು ಇದು ಯಾವ ಊರಿಗೆ ಕಳಿಸಿದ್ದಾರೆ ಸರ್ ಇವು ಕಿಟ್ಗಳು? ನಮ್ ಸುರಪುರ ತಾಲೂಕು ಹುಣಸಿ ತಾಲೂಕು ಕಳಿಸ್ಯಾರ ಸರ್. ಊರ್ ಅಂತೆಲ್ಲ ತಾಲೂಕು ಅಂತ ಬರ್ತಾವ. ಅವ್ರೆಲ್ಲರಿಗೆ ಕಾರ್ಮಿಕರಿಗೆ ಅಂತ ಬಂದಿರ್ತಾವ. ಊರ್ ಅಂತ ಏನಿಲ್ಲ. ಅವ್ರ ಹೆಸರು ಏನಿರ್ತಾವ ಕಾರ್ಮಿಕರದು ಅವ್ರದ್ದು ಹೆಸರು ಬಂದಿರ್ತಾವ ಸರ್. ಅದನ್ನ ಸೀನಿಯರಿಟಿ ಮ್ಯಾಗ ನಾವು ಕೊಳ್ಳಕತ್ತಿರ್ತೀವಿ. ಈಗ ಹುಣಸಿ ತಾಲೂಕಿನ ಬಂದ ಕಿಟ್ ಬಂದ್ರ ಸರ್ ಬಂದ್ರೆ ಮತ್ತೆ ಎಲ್ಲಿ ಕೊಡ್ಬೇಕ್ರಿ ಅವು? ಹುಣಸಿಗಳಿಗೆ ಕೊಡ್ಬೇಕಲ್ರಿ? ಕೊಡ್ತೀವಿ ಸರ್. ಹುಣಸಿಗಳಿಗೆ ಕೊಡ್ಬೇಕಲ್ರಿ ಅವು? ಕೊಡ್ತೀವಿ ಸರ್. ಹುಣಸಿ ಆಫೀಸ್ ಐತೆ ಅಂತ ಮತ್ತೆ ಅಲ್ಲಿ ಬಿಟ್ಟು ಇಲ್ಲಿ ಕೊಡಕೈತ್ರಿ. ಅದಕ್ಕೆ ಅವ್ರು ಕೇಳ್ತಾರ, ಇದಕ್ಕೆ ನೀವೇನ್ ಹೇಳ್ತೀರಿ ಸರ್ ಹುಣಸಿಗೆ ಆಫೀಸ್ಗೆ ತಂದು ಕೊಡ್ತೀವಿ ಸರ್. ಹುಣಸಿ ಆಫೀಸ್ಗೆ? ಹುಣಸಿಗೆ ಆಫೀಸ್ಗೆ ಒಂದ್ ನಿಮಿಷ, ನಾರಾಯಣಪುರದಿಂದ ಇಲ್ಲಿ ಬರ್ಬೇಕು ಎಷ್ಟೊತ್ತಾಗತ್ತ? ಒಂದ್ ದಿನ ಕೆಲಸ ಬಿಟ್ಟು ಬಂದ್ರೆ 1000 ರೂಪಾಯಿ ಪೇಮೆಂಟ್ ಹೋಗುತ್ತೆ. ಇರೋ 300 ರೂಪಾಯಿ ಕಿಟ್ ಅದಾವ. ಅದೇ ಸದ್ಯ ಹೆಂಗೀಗ ಕಿಟ್ ಎಂತ ಇಲ್ಲ ಕಿಟ್ ಅದೇ ಹುಣಸಿಗೆ ಆಫೀಸ್ ಮಾಡಿದ್ದೆ. ಹುಣಸಿಗೆ ಬಂದು ಕೊಡ್ಬೇಕು ಅಲ್ಲಿಗೆ. ಇಲ್ಲಿ ಸುರಪುರಕ್ಕೆ ಬಾ ಅಲ್ಲಿಗೆ ಬಾ ಅಂದ್ರೆ ಬರೋದಾಗಲ್ಲ. ಆಫೀಸ್ಗೆ ಬರ್ಬೇಕು. ಆಫೀಸ್ನಲ್ಲಿ ಬಂದ ಫೋನ್ ಹಚ್ಚಿದ್ರೆ ಬರ್ತಾರೆ ಎಲ್ಲರೂ. ಏನ್ ಕಿಟ್ ಕೊಟ್ರ ಆ ಕಿಟ್ ಕೊಡ ಅಂತ ನಮ್ಗೆ ಮೊನ್ನೆ ದಿನ ಫೋನ್ ಮಾಡಿದ್ರೆ ಕಾರ್ಪೆಂಟರ್ ಕಿಟ್ ಬಂದಿದೆ ಅಂತ ಹೇಳಿ. ಕಾರ್ಪೆಂಟರ್ ಕಿಟ್ ಅಂತ ಹೇಳಿ ಬಂದಿದೆ. ನಾವು ಬಂದಿದೀವಿ. ಈಗ ಇದು ನಮ್ಮ ಉದ್ಯೋಗಕ್ಕಾಗಿ ಕೊಟ್ಟಿರೋದು. ಇದು ಏನಪ್ಪಾ ಅಂದ್ರೆ ಇದು ಮಷೀನ್ ಅಲ್ಲ. ಈ ಸದ್ಯಕ್ಕೆ ಇದು ನಮ್ಗೆ ಮಷೀನ್ ಏನಂದ್ರೆ ಕೊಟ್ಟಿರೋ ನಮ್ಮ ಉದ್ದೇಶಕ್ಕಾಗಿ, ನಮ್ಮ ಹೊಟ್ಟೆ ಪಾಡಿಗೆ ಕೊಟ್ಟಿರೋ ಈ ಮಷೀನ್ಗಳು ಇದು ಕೆಲಸ ಮಾಡಕ್ ಆಗೋದಿಲ್ಲ. ಸೇಫ್ಟಿ ಬಗ್ಗೆ ಇದು ನಮ್ಗೆ ಸೇಫ್ಟಿ ಇಲ್ರಿ. ಸೇಫ್ಟಿ ಕಿಟ್ ಅಂತ ಹೇಳಿದ್ರೆ ಸೇಫ್ಟಿ ಕಿಟ್ ಅಂತ ಇದು ಸೇಫ್ಟಿ ಕಿಟ್ ಅಲ್ರಿ ಸರ್. ಇದೇನೋ ಹೋಗಿರೋ ಗುಜ್ರಿ ತರ ಇದೆ ಸರ್. ಇದೆಲ್ಲ ಇದು ನಮ್ಗೆ ಸೊಳ್ಳೆ ಪರ್ದೆ ತರ ಇದೆ ಸರ್. ಬೇಕಾಗಿಲ್ಲ ಸರ್. ಇದು ನಮ್ಗೆ ಇಂಡಿಯಾನೇ ಕಾಣ್ತಾ ಇದೆ ಸರ್. ಇದ್ರಲ್ಲಿ ಇದು ನಮ್ಗೆ ಬೇಡ ಸರ್. 10 ರೂಪಾಯಿ ಭಾಳ ಅದ್ರಿ. 5 ರೂಪಾಯಿ ಅಷ್ಟೇ. 300 ರೂಪಾಯಿ ಸಾಮಾನ್ಯ ಸಲಿಂದ 3000 ರೂಪಾಯಿ ಖರ್ಚಿಟ್ಕೊಂಡು ಬಂದಿರತಕ್ಕಂತ ಇಷ್ಟು ಜನರು ಕಾರ್ಮಿಕರಿಗೆಲ್ಲ ನೋಡ್ಬೇಕು. ನೋಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು. ನೋಡ್ರಿ ಸಾಹೇಬ್ರೆ, 300 ರೂಪಾಯಿ ಸಾಮಾನ್ಯ ಸಲಿಂದ 300 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಬೇಕಾದ್ರೆ ಆ ಕಣ್ಣಾಗ ನೀರು ಹೋಗ್ತದ ಕಾರ್ಮಿಕರ ಆಫೀಸಲ್ಲಿ. ಇಲ್ಲಿ ನೋಡಿ ಕಣ್ಣಾಗ ನೀರು ಹೊಂಟಾವ, ಇವ್ರ ಕಣ್ಣಾಗ ನೀರು ಹೊಂಟಾವ. ಯಾಕಂತಂದ್ರ ಇಲ್ಲಿ ಬಂದು ನಿನ್ನ ಏನ್ ಕೊಟ್ಟಿದೆ ಎಂಬುದು ನೀವೇ ಅರ್ಥ ಮಾಡ್ಕೋಬೇಕು ಸಾಹೇಬ್ರೆ, ಸಂತೋಷ್ ಲಾಡ್ ಸಾಹೇಬ್ರೆ. ಯಾಕಂತಂದ್ರ ಜನರು ಹೊಟ್ಟೆ ಪಾಡಿಗೆ ಅಂತ ಹೇಸಿ ನಮ್ಗೆ ಏನೋ ಸಿಗ್ತದ, ಸಂತೋಷ್ ಲಾಡ್ ಅವ್ರು ಏನೋ ಕಳಿಸಿದ್ದಾರೆ ಅಂತ ಹೇಸಿ ಅವರು ಹಗಲು ರಾತ್ರಿ ನಿದ್ದೆ ಮಾಡ್ಲಾರ್ದಾನೆ ರಾತ್ರಿ 4 ಗಂಟೆಗೆ ಕೊಡೆಕಲ್ ಬಿಟ್ಟುಗೇಸಿ ಇಲ್ಲಿಗೆ ಬಂದಾರ. ಸುರ್ಪುರ್ಗೆ ಬರಾಟಿಗೆ ಇಲ್ಲಿ ನೋಡಿಕೇಸಿ ಅವ್ರ ಎದಿ ಹೊಡ್ಕೊಂಡ್ಗೇಸಿ ಅವ್ರ ಮನೆಯಲ್ಲಿ ಕೂಲಿ ಬಿಟ್ಟು ನಾಲಿ ಬಿಟ್ಟು ಬಂದು ಹೊಟ್ಟಿ ಪಾಡಿಗೆ ಇವತ್ತಿನ ದಿನ 300 ರೂಪಾಯಿ ಸಾಮಾನ್ಯ ಒಯ್ಬೇಕಾದ್ರೆ 300 ರೂಪಾಯಿ ಸಾಮಾನ್ಯ ಸರಿಯಾಗಿಲ್ಲ ಸರ್. ಅದು ನೋಡಿರ್ಬೋದು ನೀವು, ಆಗ್ಲೇ ನಾವು ತೋರಿಸಿದೀವಿ. 300 ರೂಪಾಯಿ ಸಾಮಾನ್ಯ ಸರಿಯಾಗಿಲ್ಲ ಅಂತಂದ್ರೆ 3000 ರೂಪಾಯಿ ಖರ್ಚು ಮಾಡಿರ್ತಕ್ಕಂತ ಈ ಕಾರ್ಮಿಕರು ನೋಡ್ತಿರ್ಬೇಕು ಸರ್. ನೀವು ಏನಾಗ್ಯದ ನೀವು ಅರ್ಥ ಮಾಡ್ಕೊಂಡು ಸಂತೋಷ್ ಲಾಡ್ ಅವ್ರೆ. ಕಾರ್ಪೆಂಟ್ರು ಹಗಲು ರಾತ್ರಿ ನಿಮ್ಗೋಸ್ಕರ, ನಿಮ್ ಕುರ್ಚಿ ಮಾಡಕ್ಕೋಸ್ಕರನು ಅವರು ದುಡಿತಾ ಇದ್ದಾರೆ. ಸೇಫ್ಟಿ ಏನಾದ್ರು ರಂಧ ಸಾಮಾನು ಕೊಟ್ಟಿದ್ದೆ, ನೀ ಏನ್ ಕೊಟ್ಟಿದ್ದೆ ಸಾಹೇಬ್ರೆ? ವಿಚಾರ ಮಾಡ್ಕೋಬೇಕು ನೀವು. ವಿಚಾರ ಮಾಡ್ಕೊಂಡು ನೀವು ಮುಂದಿನ ದಿನಮಾನದಲ್ಲಿ ಕಾರ್ಮಿಕರು ನಿನ್ನ ಉಡದಲ್ಲಿ ಇಟ್ಕೊಂಡು ಸಾಕ್ಬೇಕು. ಅಂದ್ರೆ ನೀವು ಮುಂದಿನ ದಿನಮಾನದಲ್ಲಿ ನೀನು ಮತ್ತೆ ಲಾಡು CM ಆಗ್ಬೋದು. ಇಲ್ಲ ಅಂತಂದ್ರೆ ಕಾರ್ಮಿಕರ ಮನಸ್ಸು ಮಾಡಿದ್ರೆ ನೀ ಏನಾಗ್ತೋ ಗೊತ್ತಿಲ್ಲ. ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಸುರಪುರ ತಾಲೂಕು ಅಧ್ಯಕ್ಷರು ದೇವೇಂದ್ರಪ್ಪ ಎಂ ವಿಶ್ವಕರ್ಮ ತಳವರಗೇರಿ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ವಿನಂತಿಸಿಕೊಳ್ತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಗೂ ಗೊತ್ತಿರ್ಬೋದು, ಇವರೆಲ್ಲ ಕಾರ್ಮಿಕರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ.
ನೀವು 400-500 ಕಿಲೋಮೀಟರ್ ಪಾಪ ಕಳಿಸಿರ್ತೀರಾ. ಆಕ್ಚುಲಿ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಸುರಪುರ ಡಿವಿಷನ್ ಆಫೀಸ್ 2 ಇದಾವೆ. ಸುರಪುರ ಡಿವಿಷನ್ ಆಫೀಸ್ 2 ಇದಾವೆ. ಈ ಡಿವಿಷನ್ ಆಫೀಸ್ ಸುರಪುರ ಅಂತ ಉಳಿಸಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದ್ದೀನಿ. ಯಾಕಂತಂದ್ರೆ ಈ ಭಾಗದಲ್ಲಿ ಬಂದ್ರೆ ಮಾತ್ರ ಎಲ್ಲ ಉಣಿಸಿಗೆ ಕೊಡೇಕಲ್ಲು ಸರ್ ದಯವಿಟ್ಟು 70-80 ಕಿಲೋಮೀಟರ್ 80-80 ಕಿಲೋಮೀಟರ್ ಆಗುತ್ತೆ. ನೀವು ಅಲ್ಲಿ ಕೊಡುವಂತ ಕಿಟ್ಟು ಅಲ್ಲಿ ಹೋದ್ರೆ ಯಾರು ಕೇಳೋರು ದಿಕ್ಕಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಹುಷಾರಿದ್ದಾರೆ ಆ ಭಾಗದ ಮಂದಿ ಅಂತ ಇಲ್ಲಿ ಮುಕ್ತ ಜನ ಮಾಡ್ಬೇಕಂದ್ರೆ ದಯವಿಟ್ಟು ಹೇಳ್ತೇನೆ ಸಂತೋಷ್ ನಾಯ್ಡು ಸಾಹೇಬ್ರವ್ರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ಏನೋ ತೊಂದರೆ ಆದ್ರೆ ನೆರವು ಕಟ್ಟಡ ಕಾರ್ಮಿಕರ ಸಂಘಟನೆ ಸುಮ್ಮ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ಪಣನೆ ತೊಡ್ಕೊಂಡು ನಿಂತಿದ್ದೀವಿ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಕೊಡುವಂತ ಕೆಲಸಗಳು ಅದು ಬಿಡಿ, ಒಳ್ಳೆ ಕೊಡ್ರಿ. ಕಾರ್ಮಿಕರಿಗೆ ಏನು ಕೊಡಕತ್ತಿರಲ್ಲ ಕಿಟ್ಗಳು ಬಿಟ್ಟು ಬದಲಾಗಿ ಶೈಕ್ಷಣಿಕ ಸಹಾಯಧನ ಕೊಡ್ರಿ, ಅವ್ರ ಮಕ್ಕಳಿಗೆ ಮರಿ ಸಹಾಯಧನ ಕೊಡ್ರಿ, ಸ್ಕಾಲರ್ಶಿಪ್ ಏರ್ಸ್ರಿ. ಅದನ್ನ ಬಿಟ್ಟು ಎಲ್ಲಾ ಸ್ಥಗಿತ ಮಾಡಿಸಿ ನಿಮಗ್ ಉಳಿಲಿ ಅಂತ ತಿಳ್ಕೊಂಡು ಬೇರೆ ಬೇರೆ ನಿಮ್ಮವ್ರು ಬೇಕಿದ್ರೆ ಟೆಂಡರ್ ಕೊಟ್ಟು 5,000 ರೂಪಾಯಿ ಬಿಲ್ ಹಾಕ್ತೀರಾ. ಇಲ್ಲಿ ನೋಡಿದ್ರೆ 500 ರೂಪಾಯಿ ಕಿಟ್ಗಳಿಲ್ಲ, 100-200 ರೂಪಾಯಿ ಕಿಟ್ಗಳಿದಾವೆ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಮತ್ತು ತಗೊಂಡಂತ ಟೆಂಡರ್ ತಗೊಂಡಂತ ಯಾರೇ ಆಗಿರ್ಬೋದು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನೆರವು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆ ನಮ್ಮ ರಾಜ್ಯ ಇದೆ ಅಶ್ವಥ್ ಪಿ ಗೌಡ್ರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಸಂದೇಶವನ್ನು ಈ ಮುಖಾಂತರ ಮಾಧ್ಯಮ ಮುಖಾಂತರ ತಮಗೆ ಹೇಳಲು ಇಷ್ಟಪಡುತ್ತಿದ್ದೇವೆ. ಕೇಳಿದ್ರಲ್ಲ ವೀಕ್ಷಕರೇ, ವಿವಿಧ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕಿಟ್ಗಳನ್ನು ಕಾರ್ಮಿಕರಿಗೆ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಕೂತೀವಿ, ಇಲ್ಲ ಅಂತಂದ್ರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಈ ಕೊಟ್ಟಿರ್ತಕ್ಕಂಥ ಕಿಟ್ಗಳನ್ನ ನೀವು ತಗೊಂತೀರಾ? ಕೇಳಿದ್ರಲ್ಲ ವೀಕ್ಷಕರೇ, ಈಗ ಬಂದಂತ ಕಿಟ್ಗಳನ್ನ ನಾವು ಯಾರು ತಗೋಲ್ಲ, ಅದನ್ನ ಪುನಃ ಸರ್ಕಾರಕ್ಕೆ ವಾಪಸ್ ಮಾಡ್ಬೇಕು ಅಂತೇಳಿ ಈ ಮುಖಾಂತರ ಸಂಬಂಧಪಟ್ಟ ಒಂದು ಅಧಿಕಾರಿಗಳಿಗೆ ಮತ್ತು ಸಂತೋಷ್ ಲಾಡ್ ಅವರಿಗೆ ಮಾನ್ಯ ಸಚಿವರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನ ಈ ಕಾರ್ಮಿಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಉಮೇಶ್ ಜೊತೆ ದೇವೇಂದ್ರ ವಿಶ್ವಕರಂ, MTV ನ್ಯೂಸ್, ಹುಣಸ್ಗಿ.